ನಮಸ್ಕಾರ. ನಿಮಗೆ ಗೊತ್ತಾ, ನಾವು ಯಾರ ಜೊತೆ ಇರ್ತೀವೋ ಅವರನ್ನ ಗೊತ್ತಿಲ್ಲದೆ ಹಾಗೆ ಮಿಮಿಕ್ ಮಾಡಲಿಕ್ಕೆ ಶುರು ಮಾಡ್ತೀವಿ. ನಾವು ಎಷ್ಟೋ ಸತಿ ನಮ್ಮ ಫ್ರೆಂಡ್ಸನ್ನು ಚೂಸ್ ಮಾಡುವಾಗ ತುಂಬಾನೇ ಕೇರ್ಲೆಸ್ ಆಗಿರ್ತೀವಿ. ಫ್ರೆಂಡ್ಶಿಪ್ ತಾನೆ, ನನ್ನ ಸಂಗಾತಿ ಅಥವಾ ನನ್ನ ಫ್ಯಾಮಿಲಿ ಮೆಂಬರ್ಸ್ನ ಚೂಸ್ ಮಾಡಬೇಕಾದ್ರೆ ನಾನು ಕಾನ್ಷಿಯಸ್ ಆಗಿರಬೇಕು. ಆದರೆ ಫ್ರೆಂಡ್ಸು ಹೇಗಿದ್ರೂ ಅವರನ್ನು ಅಕ್ಸೆಪ್ಟ್ ಮಾಡ್ಕೋತೀವಿ. ಅವ್ರ ಮೇಲೆ ಯಾವುದೇ ರೀತಿಯ ಒತ್ತಡ ಹೇರಲ್ಲ. ಯಾವಾಗ ಫೋನ್ ಮಾಡಿದ್ರು ಕೂಡ ನಾವಿರ್ತೀವಿ. ಆದರೆ ನಿಮಗೆ ಗೊತ್ತಾ, ನಮ್ಮ ಫ್ರೆಂಡ್ಸ್ ನಾವು ಹೇಗಿರ್ತಾರೋ ಹಾಗೆ ನಾವು ಆಗ್ತೀವಂತೆ. ನೋಡಿ, ನಾವು ಯಾರ ಜೊತೆ ಇರ್ತೀವೋ ಅವರು ನಾವು ಆಗ್ತಾ ಹೋಗ್ತೀವಿ. ಇದು ಹಿಡನ್ ಸೈನ್ಸ್ ಇದೆ ಇದರಲ್ಲಿ. ಏನಕ್ಕಪ್ಪ ಅಂತ ಹೇಳಿದ್ರೆ, ನಾವು ಯಾರನ್ನ ತುಂಬ ಹಚ್ಕೋತೀವೋ, ನೀವು ಎಷ್ಟೋ ಸತಿ ನೋಡಿ, ಒಂದು ಮದುವೆ ಆಗಿ ಒಂದು 20-25 ವರ್ಷ ಆಗಿರುತ್ತೆ, ಗಂಡ ಹೆಂಡತಿ ನೋಡೋಕೆ ಒಂದೇ ಥರ ಇರ್ತಾರೆ, ನೋಡಿದ್ದೀರಾ? ಯಾಕಂತ ಹೇಳಿದ್ರೆ ಅವ್ರಿಗೆ ಗೊತ್ತಿಲ್ಲದ ಹಾಗೆ ಅವರ ಹ್ಯಾಬಿಟ್ಸ್, ಅವರ ಆ್ಯಕ್ಷನ್, ಅವರ ಪರ್ಸ್ನಾಲಿಟಿ ಒಬ್ಬರೊಬ್ಬರು ಮಿಮಿಕ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅಂಥದ್ರಲ್ಲಿ ಹೇಳ್ತಾರೆ, ನಿನ್ನ ಫ್ರೆಂಡ್ಸನ್ನು ತೋರಿಸು ನಿನ್ನ ವ್ಯಕ್ತಿತ್ವ ಏನು ಅನ್ನೋದನ್ನು ನಾನು ಹೇಳ್ತೀನಿ ಅಂತ. ಹಾಗೆ ನಮ್ಮ ಮಾನಸಿಕವಾಗಿ, ನಮ್ಮ ದೈಹಿಕವಾಗಿ, ನಮ್ಮ ಮೆಂಟಲ್ ಹೆಲ್ತ್ ಕೂಡ ನಮ್ಮ ಫ್ರೆಂಡ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, ಫ್ರೆಂಡ್ಶಿಪ್ ಅನ್ನೋದು ಹೇಗಿರಬೇಕಪ್ಪ ಅಂತ ಹೇಳಿದ್ರೆ, ಎಷ್ಟೋ ಸತಿ ನಮಗೆ ಒಂಟಿತನ ಇರೋದ್ರಿಂದ ಭಯದಿಂದ ನಮ್ಮ ಫ್ರೆಂಡ್ಸು ನಮ್ಮನ್ನು ಎಷ್ಟೋ ಸತಿ ಕೆಟ್ಟದಾಗಿ ಬಿಹೇವ್ ಮಾಡಿದ್ರು, ಅವಮಾನ ಮಾಡಿದ್ರು, ನಮ್ಮ ಹಿಂದೆ ಹೋಗಿ ಮಾತಾಡಿದ್ರು, ಗಾಸಿಪ್ ಮಾಡಿದ್ರು, ನಾವು ಕ್ಷಮಿಸ್ಬಿಡ್ತಾ ಇರ್ತೀವಿ. ಯಾಕಂತ ಹೇಳಿದ್ರೆ ಸೋಷಿಯಲ್ ಪ್ರೆಷರ್ ಇರುತ್ತೆ. ಆದರೆ ನಿಜವಾದ ಫ್ರೆಂಡ್ಶಿಪ್ ಏನು ಗೊತ್ತಾ? ನಿಮ್ಮನ್ನು ಮೋಟಿವೇಟ್ ಮಾಡಬೇಕು. ನೋಡಿ, ನಮ್ಮ ಫೇಸ್ಬುಕ್ಕಲ್ಲಿ 4000-5000 ಫ್ರೆಂಡ್ಸ್ ಇರ್ತಾರೆ. ಆದರೆ ಕಷ್ಟ ಅಂತ ಹೇಳಿದಾಗ ಒಬ್ರ ಹತ್ರ ಹೇಳ್ಕೋಬೇಕು ಅಂತ ಅನ್ಸಿದ್ರು ನಮಗೇನು ಅವರಿಂದ ಸಹಾಯ ಬೇಕಾಗಿರಲ್ಲ, ಕೇಳೋ ಒಂದು ಜೀವ ಬೇಕಾಗಿರುತ್ತೆ. ಆದರೆ ಯಾರ ಹತ್ರ ಹೇಳ್ಕೊಳ್ಳೋಕ್ಕೂ ನಮಗೆ ಭಯ ಆಗ್ತಾ ಇರುತ್ತೆ, ಎಲ್ಲಿ ನನ್ನ ಜಡ್ಜ್ ಮಾಡ್ತಾರೋ ಅಂತ. ನಿಜವಾದ ಫ್ರೆಂಡ್ಶಿಪ್ ಏನು ಗೊತ್ತಾ? ನಿಮ್ಮನ್ನು ಎಂಥ ಕಷ್ಟದಲ್ಲಿದ್ದರು, ನೋವಲ್ಲಿದ್ದರು, ಅದರಿಂದ ಆಚೆ ತೊಗೊಂಬಂದು ನಾನಿದ್ದೀನಿ ಅನ್ನೋ ಧೈರ್ಯ ಹೇಳೋದು ನಿಜವಾಗ್ಲೂ. ನೋಡಿ, ನಮಗೆ ಒಂದ್ಸತಿ ತಾಯಿ ನೋಡಿದ್ರೆ ಕಂಫರ್ಟಬಲ್ ಅನ್ಸುತ್ತೆ. ಯಾಕೆ ಗೊತ್ತಾ? ನಮ್ಮ ತಾಯಿ ನಾವು ಕೆಟ್ಟೋಳಾಗಿರಲಿ, ಒಳ್ಳೆಯವರಾಗಿರಲಿ, ಎಂಥದೇ ಒಂದು ಏನೇ ಮಾಡ್ಬಿಟ್ಟು ಬರಲಿ, ಅನ್ಕಂಡೀಷ್ನಲ್ ಪ್ರೀತಿ ಕೊಡೋದು ತಾಯಿ ಮಾತ್ರ. ಅದಕ್ಕೆ ನಮಗೆ ತಾಯಿ ಹತ್ರ ಸೇಫ್ ಅನ್ಸುತ್ತೆ. ಅಂತಹ ಒಂದು ಫ್ರೆಂಡ್ಶಿಪ್ಪು ನಮಗಿರಬೇಕು. ಯಾಕಂತ ಹೇಳಿದ್ರೆ ನಾವು ಹೇಗಿದ್ರೂ ನಮ್ಮನ್ನು ಅಕ್ಸೆಪ್ಟ್ ಮಾಡುವಂಥ ವ್ಯಕ್ತಿಯಾಗಿರಬೇಕು. ನಾವು ತಪ್ಪು ದಾರಿಲಿ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ ನಮ್ಮನ್ನು ತಿದ್ದಿ ಒಳ್ಳೆ ದಾರಿಗೆ ಕರ್ಕೊಂಬರುವಂಥ ಶಕ್ತಿ ನಮ್ಮ ಫ್ರೆಂಡ್ಸಿಗಿರುತ್ತೆ. ಯಾಕಂತ ಹೇಳಿದ್ರೆ ನಾವು ನಮ್ಮ ಫ್ರೆಂಡ್ಸು ಏನು ಹೇಳಿದ್ರು ಅದ್ರ ಬೇಗ ಇನ್ಫ್ಲುಯೆನ್ಸ್ ಆಗಿಬಿಡ್ತೀವಿ. ನೋಡಿ, ಸದಾ ಕುಳಿತಾ ಇರೋದು ಅಥವಾ ಬೇರೆಯವ್ರ ಬಗ್ಗೆ ಮಾತಾಡೋದು, ಗಾಸಿಪ್ ಮಾಡೋದು, ನಿಮ್ಮ ಬಗ್ಗೆ ಹೋಗಿ ಇನ್ನೊಬ್ಬರ ಹತ್ರ ಮಾತಾಡೋದು, ನೀವು ಹೇಳಿದ ಸೀಕ್ರೆಟು ಮಾತಾಡೋದು, ಅಥವಾ ನಿಮ್ಮ ವೀಕ್ನೆಸ್ಸನ್ನೇ ನಿಮ್ಮ ವಿರುದ್ಧ ತಗೊಂಡು ಮಾತಾಡೋದು ನಿಜವಾದ ಫ್ರೆಂಡ್ಶಿಪ್ ಅಲ್ಲ. ನಿಜವಾದ ಫ್ರೆಂಡ್ಶಿಪ್ ಏನು ಗೊತ್ತಾ? ನಿಮ್ಮನ್ನು ಮೋಟಿವೇಟ್ ಮಾಡೋದು. ನಿಮಗೆ ಬೇಜಾರಾದಾಗ ನಾನಿದ್ದೀನಿ, ನೀನು ಏನು ಬೇಕಾದರೂ ಹೇಳ್ಕೊ, ನಾನು ನಿನ್ನ ಜಡ್ಜ್ ಮಾಡಲ್ಲ ಅನ್ನೋದಾಗಿರ್ಬೋದು, ಅಥವಾ ಒಂದು ಹೆಲ್ತ್ ಕ್ಲಬ್ಬಿಗೆ ಒಟ್ಟಿಗೆ ಹೋಗೋದಾಗಿರ್ಬೋದು. ನೋಡಿ, ಯಾವತ್ತೂ ತಿಳ್ಕೊಳ್ಳಿ, ನಮ್ಮ ಮೈಕ್ರೋಬಯೋಮ್ ಅಂತ ಹೇಳ್ತಾರೆ, ಅದು ಕೂಡ ಕಂಟೇಜಿಯಸ್. ನಾವು ಯಾರ ಜೊತೆ ಇರ್ತೀವಿ ನಿಮ್ಗೆ ಗೊತ್ತಿಲ್ಲದ ಹಾಗೆ ಕೆಲವು ಸತಿ ಬ್ಯಾಡ್ ರಿಲೇಷನ್ಶಿಪ್ಪಲ್ಲಿ ಇರ್ತೀವಿ, ಟಾಕ್ಸಿಕ್ ರಿಲೇಷನ್ಶಿಪ್ಪಲ್ಲಿ ಇರ್ತೀವಿ. ಅವರು ಮಾತಾಡಬೇಕು ಅಂತೇನಿಲ್ಲ, ಅವ್ರ ಜೊತೆ ಇದ್ರೇ ನಮ್ಮ ಹಾರ್ಟ್ ಬೀಟು ಗಟ್ಟು ಹೇಳ್ತಾ ಇರ್ತಾರೆ, ಹಾರ್ಟ್ ಬೀಟ್ ಜಾಸ್ತಿ ಆಗೋದು, ಗಟ್ಟು ಸೆಕೆಂಡ್ ಬ್ರೈನ್ ಅಂತ ಹೇಳ್ತಾರೆ. ನಮ್ಗೆ ಎಷ್ಟೋ ಸತಿ ಹೊಟ್ಟೆಲಿ ಒಂಥರ ಸಂಕಟ ಆಗ್ತಾ ಇರೋದು, ಇದೆಲ್ಲವೂ ಕೂಡ ಆಗ್ತಾ ಇರುತ್ತೆ. ಹಾಗಾಗಿ ಯಾವ ವ್ಯಕ್ತಿ ಜೊತೆ ನಾವು ಇರ್ತೀವೋ ಸ್ಲೋಲಿ ಗೊತ್ತಿಲ್ಲದ ಹಾಗೆ ನಮ್ಮ ಜೊತೆ ಆಗ್ತಾ ಇರುತ್ತೆ. ಮತ್ತು ಇನ್ನೊಂದೇನು ಗೊತ್ತಾ? ಪ್ರೈವೇಸಿ ಇಸ್ ಪವರ್. ನಾನು ಕೂಡ ಈ ತಪ್ಪನ್ನು ಮಾಡ್ತಾ ಇದ್ದೆ. ಮುಂಚೆ ನನ್ನ ಲೈಫಲ್ಲಿ ಏನಾಗ್ತಿದ್ರು ಎಲ್ಲವನ್ನು ಫ್ರೆಂಡ್ಸ್ ಹತ್ರ ಹೇಳ್ಕೊತಾ ಇದ್ದೆ. ಆದರೆ ಯಾರು ನಿಮ್ಮ ನಂಬಿಕೆ ಅರ್ಹರೋ ಅವರ ನಂಬಿಕೆಯನ್ನು ಸಂಪಾದನೆ ಮಾಡ್ಕೊಂಡಿರಬೇಕು, ಅದನ್ನು ನಿಮ್ಮ ವಿರುದ್ಧ ಉಪಯೋಗಿಸ್ಕೊಳ್ಳೋದಲ್ಲ. ಯಾವತ್ತೂ ತಿಳ್ಕೊಳ್ಳಿ, ಪ್ರೈವಸಿಗೆ ಅದೇ ಆದ ಪವರ್ ಇದೆ. ನಿಮ್ಮ ಲವ್ ಲೈಫ್ ಆಗಿರ್ಬೋದು, ನಿಮ್ಮ ಪ್ರೈವೇಟ್ ಲೈಫ್ ಆಗಿರ್ಬೋದು, ಎಷ್ಟು ಸೀಕ್ರೆಟಾಗಿ ಇಡಲಿಕ್ಕೆ ಸಾಧ್ಯನೋ ಅಷ್ಟು ಸೀಕ್ರೆಟಾಗಿ ಇಡಿ. ಮತ್ತು ಇವಾಗ ನೋಡಿರ್ಬೋದು ನೀವು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಅನಾವಶ್ಯಕವಾಗಿ ಯಾರು ಅಂತಲೇ ನಮ್ಗೆ ಗೊತ್ತಿರಲ್ಲ, ಪ್ರಪಂಚದಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ನಿಮ್ಮ ಸುಖ ಜೀವನವನ್ನು ನೀವು ತೋರಿಸೋದಾಗಿರ್ಬೋದು, ಅಥವಾ ನೀವು ಪರ್ಸ್ನಲ್ ಲೈಫ್ ಆಗಿರ್ಬೋದು, ಯಾರು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಹಾಗಾಗಿ ನಿಮ್ಮ ಪರ್ಸ್ನಲ್ ಲೈಫನ್ನು ಎಷ್ಟು ಸೀಕ್ರೆಟಾಗಿ ಇಡಲಿಕ್ಕೆ ಸಾಧ್ಯನೋ ಅಷ್ಟು ಸೀಕ್ರೆಟಾಗಿ ಇಡಿ. ಪ್ರೈವಸಿಗೆ ಅದರದೇ ಆದ ಒಂದು ಪವರ್ ಇದೆ. ಎನರ್ಜೆಟಿಕಲಿ ಅಷ್ಟೇ, ನಮ್ಮಲ್ಲಿ ಯಾವುದೇ ಒಂದು ಒಳ್ಳೆಯ ವಿಷಯಗಳನ್ನು ನಡೀತಾ ಇರಲಿ, ಒಂದು ಒಳ್ಳೆ ಸಂಬಂಧಗಳಿರಲಿ, ಅದನ್ನು ಎಷ್ಟು ಸೀಕ್ರೆಟ್ ಆಗಿರ್ತೀವೋ ಅಷ್ಟು ಸೀಕ್ರೆಟ್ ಆಗಿರುತ್ತೆ. ಯಾವಾಗ ನಾವು ಎಲ್ಲರ ಹತ್ರ ಹೇಳ್ಕೊಂಬರ್ತಾ ಇರ್ತೀವೋ, ಎಲ್ರಿಗೂ ಹೇಳ್ತಿರ್ತೀವೋ, ಅನವಶ್ಯಕವಾಗಿ ಅದ್ರ ದೃಷ್ಟಿಯಾಗಿರಬಹುದು, ಏನೋ ಒಂದು ಕೆಟ್ಟದಾಗ್ತಾನೆ ಹೋಗುತ್ತೆ ಗೊತ್ತಿಲ್ಲದ ಹಾಗೆ. ಹಾಗಾಗಿ ಅಂತಹ ಕೆಲಸವನ್ನು ಮಾಡ್ತಾ ಹೋಗ್ಬೇಡಿ. ಮತ್ತು ಯಾವತ್ತೂ ತಿಳ್ಕೊಳ್ಳಿ, ಯಾವ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಇಲ್ಲದಿದ್ದಾಗ ಅವರ ಬಗ್ಗೆ ಮಾತಾಡ್ತಿರ್ತಾರೋ, ನೀವಿಲ್ಲದಿದ್ದಾಗ ಅವರು ನಿಮ್ಮ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಯಾವತ್ತೂ ಅದಕ್ಕೆ ಪವರ್ ಕೊಡಬೇಡಿ. ಯಾವತ್ತೂ ತಿಳ್ಕೊಳ್ಳಿ, ನಿಮ್ಮ ವ್ಯಕ್ತಿಗಳು ಬೇರೆಯವ್ರ ಬಗ್ಗೆ ಮಾತಾಡೋದು ಅವರಿಗೆ ಯಾವುದೇ ರೀತಿಯ ಮೋಟಿವೇಶನ್ ಇರಲ್ಲ. ಇಂಟೆಲೆಕ್ಚುವಲ್ ಟಾಕ್ ಇರಬೇಕು. ಒಬ್ಬರು ಬೆಳೆಯೋದು ನೋಡಿ, ಎಷ್ಟೋ ಪ್ರಪಂಚದಲ್ಲಿ ಆಗ್ತಕ್ಕಂತಹ ಆಗು ಹೋಗುಗಳಾಗಿರ್ಬಹುದು, ಒಂದು ಹೊಸ ಬಿಸ್ನೆಸ್ಸನ್ನು ಮಾತಾಡೋದಾಗಿರ್ಬೋದು, ಯಾರು ವ್ಯಕ್ತಿಗಳ ಬಗ್ಗೆ ಮಾತಾಡ್ತಾರ ಅಂಥವ್ರ ಜೊತೆ ಸಹವಾಸನೇ ಮಾಡೋಕ್ಕೆ ಹೋಗಬೇಡಿ. ಹೊಸ ಇನೋವೇಷನ್ ಇರಬೇಕು, ಒಂದು
ಬಿಸ್ನೆಸ್ ಮಾಡೋಣ ಅನ್ನೋ ಒಂದು ಉತ್ಸಾಹ ಇರಬೇಕು. ನಮ್ಮ ದೇಹನ ಫಿಟ್ಟಾಗಿ ಇಟ್ಕೊಳ್ಳೋದು ಹೇಗೆ ಅಂತ ಇರ್ಬೋದು, ಮೆಂಟಲ್ ಹೆಲ್ತ್ ಬಗ್ಗೆ ಪ್ರಯಾರಿಟಿ ಕೊಡೋದಾಗಿರ್ಬೋದು, ತಂದೆ ತಾಯಿಗೆ ಗೌರವ ಕೊಡೋದಾಗಿರ್ಬೋದು, ಅಥವಾ ಅವರ ಫ್ಯಾಮಿಲಿ ಓರಿಯೆಂಟೇಷನ್ ಆಗಿರಬೇಕು. ಅಂದರೆ ಹೇಳಿದ್ರೆ ಅವರ ಫ್ಯಾಮಿಲಿ ಮೇಲೆ ಪ್ರಯಾರಿಟಿ ಯಾರನ್ನು ನೋಡಿ, ಯಾವ ವ್ಯಕ್ತಿಗೆ ಫ್ಯಾಮಿಲಿ ತನ್ನ ಬಗ್ಗೆ ಸೀರಿಯಸ್ನೆಸ್ ಇರುತ್ತೆ ಅಥವಾ ತನ್ನ ಫ್ಯಾಮಿಲಿ ಬಗ್ಗೆ ಕಾಳಜಿ ಇರುತ್ತೆ, ಆತ ಎಲ್ಲ ಕಡೆ ರಿಲೇಷನ್ಶಿಪ್ ಚೆನ್ನಾಗಿರುತ್ತೆ. ಯಾರಿಗೆ ಒಂದು ಫ್ಯಾಮಿಲಿಯಲ್ಲಿ ಡಿಸೋರಿಯೆಂಟೇಷನ್ ಇರುತ್ತೆ, ಡಿಸ್ಫಂಕ್ಷನ್ ಇರುತ್ತೆ, ಆತ ಎಲ್ಲೂ ಕೂಡ ಪೀಸ್ಫುಲ್ ಆಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾರು ಫ್ಯಾಮಿಲಿಗೆ ಪ್ರಾಮುಖ್ಯತೆ ಕೊಡ್ತಾರೋ ಅಂತಹ ಒಂದು ಸ್ನೇಹವನ್ನು ಬೆಳೆಸ್ತಾ ಹೋಗಿ. ಇದೆಲ್ಲವೂ ಕೂಡ ನಿಮ್ಮ ಗ್ರೋತಿಗೆ ನೋಡಿ, ನಾವು ಹೇಳ್ತಾ ಇರ್ತೀನಿ ಪ್ರತಿದಿನ ನೋಡಿ, ನೇಚರೇ ಹಾಗೆ ಅಲ್ವಾ, ಒಂದೊಂದು ಸಣ್ಣ ಒಂದು ಚಿಟ್ಟೆ, ಕಂಬಳಿ ಹುಳದಿಂದ ಚಿಟ್ಟೆ ಆಗ್ತಾ ಹೋಗುತ್ತೆ. ಒಂದು ಸಣ್ಣ ಗಿಡ ಕೂಡ ಹೆಮ್ಮರವಾಗಿ ಬೆಳೀತಾ ಹೋಗುತ್ತೆ. ಪ್ರಕೃತಿ ನಿಯಮ ಹೇಗಪ್ಪ ಅಂತ ಹೇಳಿದ್ರೆ ದಿನದಿಂದ ದಿನಕ್ಕೆ ಬೆಳೀತಾ ಹೋಗಬೇಕು. ಹಾಗಾಗಿ ನಾವು ಸ್ಟ್ಯಾಗ್ನೆಂಟ್ ಆಗಿರೋಂತಹ ನಮ್ಮ ನೇಚರ್ ಅಲ್ಲ. ನಾವು ಹೇಗೆ ಚಿಕ್ಕ ಮಗುವಿಂದ ಹೇಗೆ ದೊಡ್ಡವರಾಗಿ ಬೆಳೀತಾ ಹೋಗಿದ್ದೀವೋ, ಬೇಡ ಅಂತ ಹೇಳಿದ್ರೆ ಪ್ರಕೃತಿ ನಿಯಮ ಹಾಗೆ ನಾವು ಇವತ್ತು ಒಂದು ಪೊಸಿಷನಲ್ಲಿ ಇದ್ದೀರಾ ಅಂತ ಪೊಸಿಷನಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ದಿನ ನಾವು ಒಂದು ಗ್ರೋತ್ ಇರಬೇಕು. ಅಪ್ಪ ನನ್ನ ಲೈಫ್ ಸಾಕು ಅನ್ನೋ ಥರ ಇರಬಾರ್ದು. ಹಾಗಾಗಿ ಇವತ್ತು ನೀವು ಒಂದು ಸ್ಥಾನದಲ್ಲಿದ್ದೀರಾ ಅಂತ ಹೇಳಿದ್ರೆ ನಾಳೆ ಇನ್ನೊಂದು ಸ್ಥಾನಕ್ಕೆ ಬೆಳೆಯುವಂತಹ ಒಂದು ಯೋಚನೆ ಮಾಡಬೇಕು. ಅದಕ್ಕೆ ಮುಖ್ಯವಾಗಿ ಬುನಾದಿ ಏನಪ್ಪ ಅಂತ ಹೇಳಿದ್ರೆ ನಿಮ್ಮ ಸುತ್ತ ಇರೋರು ನಿಮ್ಮನ್ನು ಎಂಕರೇಜ್ ಮಾಡಬೇಕು, ನಿಮ್ಮ ಬೆಳವಣಿಗೆ, ನಿಮ್ಮ ಮೋಟಿವೇಶನ್ ಮಾಡಬೇಕು, ನಿಮ್ಮ ಗ್ರೋತಿಗೆ ಸಪೋರ್ಟ್ ಮಾಡುವಂಥ ಫ್ರೆಂಡ್ಶಿಪ್ಪನ್ನು ಇಟ್ಕೊಳ್ಳಿ. ಯಾರು ನಿಮ್ಮನ್ನು ನಿಂದಿಸ್ತಾರೆ, ಹೀಯಾಳಿಸ್ತಾರೆ, ಕೀಳಾಗಿ ಮಾತಾಡ್ತಾರೆ, ನಿಮಗೆ ಗೌರವ ಕೊಡಲ್ಲ, ರೆಸ್ಪೆಕ್ಟ್ ಕೊಡಲ್ಲ, ಇದೆಲ್ಲವೂ ದೂರ ಇಡಿ. ಇಂತಹ ಒಂದು ಒಳ್ಳೆ ಫ್ರೆಂಡ್ಶಿಪ್ ಅಲ್ಲ. ಸದಾ ಸ್ವಾರ್ಥಿಗಳಾಗಿರ್ತಾರೆ, ತಮ್ಮಗೆ ಬೇಜಾರಾದಾಗ ಬರೋದು, ಅಥವಾ ಇಂಥ ಕೆಲವರನ್ನ ಎನರ್ಜಿ ವ್ಯಾಂಪೈರ್ಸ್ ಅಂತ ಹೇಳ್ತಾರೆ. ಅವ್ರ ಹತ್ರ ಹೋದ್ರೆ ಬಾ ನಂಗೆ ಎನರ್ಜಿ ಡ್ರೈನ್ ಆಗುತ್ತೆ ಅಂತ ಅನ್ಸುತ್ತೆ ಅಲ್ವಾ. ಗಟ್ಟ ಸೆಕೆಂಡ್ ಬ್ರೈನ್ ಅಂತ ಹೇಳ್ತಾರೆ, ಅದನ್ನೇ ಹೇಳ್ತಾ ಇದ್ದೆ. ಎಷ್ಟೋ ಸತಿ ನಮಗೆ ನಮ್ಮ ತಲೆಗೆ ಹೋಗದೆ ಇರೋದು, ಎಷ್ಟೋ ಸತಿ ಕೆಲವು ಟಾಕ್ಸಿಕ್ ರಿಲೇಷನ್ಶಿಪ್ ಇದ್ದೀವಿ, ಟಾಕ್ಸಿಕ್ ಫ್ರೆಂಡ್ಶಿಪ್ ಅಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ಬ್ರೇಕ್ಔಟ್ ಆಗೋದು, ನಮ್ಮ ಹಾರ್ಟ್ ಬೀಟ್ ಜಾಸ್ತಿ ಆಗೋದು, ಇದೆಲ್ಲವೂ ನಮ್ಮ ಬಾಡಿ ಸೈನ್ ಆಗ್ತಾ ಇರುತ್ತೆ. ಯಾಕಂತ ಹೇಳಿದ್ರೆ ಎನರ್ಜಿ ಸುಳ್ಳಲ್ಲ. ನಾನು ಮಾತಾಡದೇ ಇರ್ಬೋದು, ಆದರೆ ನಾನು ಬಂದರೆ ಒಂದು ರೂಮಿಗೇನೆ ಗೊತ್ತಾಗುತ್ತೆ ನನ್ನ ಎನರ್ಜಿ ಏನು ಅಂತ ಅಲ್ವಾ. ಎಷ್ಟೋ ಸತಿ ಅವ್ರು ಬಾಯ್ ಬಿಟ್ಟು ಹೇಳಬೇಕು ಅಂತಿಲ್ಲ, ನಿಮ್ಗೆ ಕಂಡ್ರೆ ಆಗಲ್ಲ ಅಂತ. ಅವ್ರನ್ನ ನೋಡ್ತಿದ್ದಂಗೆ ಅವರ ಎನರ್ಜಿನೇ ನಿಮಗೆ ಇಂಟಿಮಿಡೇಟ್ ಆಗುತ್ತೆ, ಅಥವಾ ಒಂಥರ ನನಗೆ ತಡ್ಕೊಳಕ್ಕಾಗಲ್ಲಪ್ಪ ವ್ಯಕ್ತಿಯನ್ನ ಅಂತ ಅನ್ಸುತ್ತೆ. ಹಾಗಾಗಿ ಯಾರು ನಿಮ್ಮನ್ನು ಒಂದು ಕಂಫರ್ಟ್ ಝೋನಿಗೆ ಇಡ್ತಾರೆ, ನಿಮ್ಮನ್ನು ಗೌರವಿಸ್ತಾರೆ, ನಿಮ್ಮ ಗ್ರೋತಿಗೆ ಸಪೋರ್ಟ್ ಮಾಡ್ತಾರೆ, ಅಂತಹ ಒಂದು ಫ್ರೆಂಡ್ಶಿಪ್ಪನ್ನು ಮಾತ್ರ ಇಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ನಾನು ಮುಕ್ತಾಯಗೊಳಿಸಿದ್ದೀನಿ. ಧನ್ಯವಾದಗಳು.